ಪ್ಯೂರೋ ಅಕ್ವಾ ವಾಟರ್ ಪ್ಯೂರಿಫೈರ್ ಈಗ ಓಪನ್ ಮಾಡ್ತಾ ಇದೀನಿ ನಿಮಗೆ ಅಸೆಂಬ್ಲಿಂಗ್ ಮಾಡ್ಲಿಕ್ಕೆ ತೋರಿಸ್ಲಿಕ್ಕೆ. ಇದು ನೋಡಿ ಈಸಿ ಓಪನಿಂಗ್ ಇರುತ್ತೆ, ಜಸ್ಟ್ ಮೇಲ್ಗಡೆ ಪ್ರೆಸ್ಸಿಂಗ್ ಮಾಡೋದಿರುತ್ತೆ. ತುಂಬಾ ಸಿಂಪಲ್ ಇರುತ್ತೆ. ವಾಲ್ ಮೌಂಟಿಂಗ್ ಆಪ್ಷನ್ ಇದು ಜಸ್ಟ್ ಡೆಮೋ ತೋರಿಸಿರೋದು ನಿಮಗೆ ಯಾವ ತರ ಕೂರುತ್ತೆ ಅಂತ ಹೇಳಿ. ಇದೇ ರೀತಿ ಅಸೆಂಬ್ಲಿಂಗ್ ಆಗತ್ತೆ ಈಗ. ಓಕೆ, ಇದರಲ್ಲಿ ನೋಡಿ ಪಂಪ್ ಪ್ಲೇಟ್ ಇಲ್ಲಿರುತ್ತೆ. ಪಂಪ್ ಪ್ಲೇಟ್ ಇದರಲ್ಲಿ ಪಂಪು SV SMP ಕಂಪ್ಲೀಟ್ ಇದ್ರಲ್ಲಿ ಕೂರಿಸ್ಬೇಕು. ಇದರಲ್ಲಿ 2 ಸೈಡ್ ಆಪ್ಷನ್ ಇದೆ, 2 ಸೈಡ್ ಬಲ್ಕೆಡ್ ಆಪ್ಷನ್ ಇದೆ. ನಾವೀಗ ಈ ಸೈಡ್ ಕನೆಕ್ಷನ್ ಮಾಡ್ತೀವಿ, ಈ ಸೈಡ್ ಬೇಡ ನಮಗೆ, ಡಮ್ಮಿ ಬಿಟ್ಬಿಡೋಣ ಅದು. ಓಕೆ, ಇದು ವಾಲ್ ಮೌಂಟಿಂಗ್ ಇದ್ದಂಗೆ ಕೂಡ ಕಂಪ್ಲೀಟ್ ನಾವು ಅಸೆಂಬ್ಲಿಂಗ್ ಮಾಡ್ಬೋದು, ಸರ್ವಿಸ್ ಮಾಡ್ಬೋದು, ಪ್ರತಿಯೊಂದು ಮಾಡ್ಬೋದು. ಅಸೆಂಬ್ಲಿಂಗ್ಗೆ ಏನೇನ್ ಸ್ಪೇರ್ ಪಾರ್ಟ್ಸ್ ಬೇಕು ಅನ್ನೋದನ್ನ ಒಂದ್ಸಲಿ ನೋಡ್ಕೊಂಬಿಡಿ. ಒಂದು ಪಂಪ್ ಇದೆ, SMP ಇದೆ, ಇದು ಇಂಡಿಕೇಟರ್ ವೈರ್ ಅದ್ರ ಜೊತೆಗೆ ಬರುತ್ತೆ. ಪಂಪ್ ಆಯ್ತು, SMP ಆಯ್ತು, ಕಾರ್ಬನ್ನು, ಸೆಡಿಮೆಂಟು, ಅಲ್ಕಲೈನ್ ಫಿಲ್ಟ್ರು, RO ಮೆಂಬ್ರೇನು ಮತ್ತೆ ಮೆಂಬ್ರೇನ್ ಹೌಸಿಂಗು, ಮತ್ತೆ ಇದು ಬಂದು ಫ್ಲೋಟ್ ಸ್ವಿಚ್, ಇದು ಬಲ್ಕ್ ಹೆಡ್. ಓಕೆ, ಇದೆಲ್ಲ ಎಲ್ಬೋಸು ಕನೆಕ್ಟರ್ಗಳು. ಇದು ಟ್ಯಾಪಿಗೆ ಬರುವಂತದ್ದು ವಾಷರ್. ಇದು ಬ್ಯಾಕ್ ಸೈಡ್ಗೆ ಕ್ಲೋಸಿಂಗ್ ಕೊಟ್ಟಿರ್ತಾನೆ ಸ್ಕ್ರೂ ಕೊರೋ ಜಾಗದಲ್ಲಿ. ಇದು ನಾವು ಡೋರ್ ಒನ್ ಸೈಡ್ ಬಲ್ಕ್ ಹೆಡ್ ಡಬಲ್ ಸೈಡ್ ಕೊಟ್ಟಿರುತ್ತೆ, ಅದರಲ್ಲಿ ಒನ್ ಸೈಡ್ ಕ್ಲೋಸ್ ಮಾಡಿ ಇದೊಂದು ಆಪ್ಷನ್ ಕೊಟ್ಟಿರ್ತಾರೆ, ಅದಕ್ಕೆ 2 ವಾಷರ್ ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲ ಅಕ್ವಾಬ್ಲೇಸ್ ನಾವು ಯೂಸ್ ಮಾಡ್ತಾ ಇದೀವಿ, ಸೆಡಿಮೆಂಟ್ ಕಾರ್ಬನ್ ಎಲ್ಲ. ಓಕೆ, ಬೇಕು ಅಂದ್ರೆ ನಮ್ಮ ಯಂತ್ರ RO ಮೆಂಬ್ರೇನು, ಸೆಡಿಮೆಂಟ್ ಕಾರ್ಬನ್ ಕಂಪ್ಲೀಟ್ RO ಸೆಟ್ ಎಲ್ಲ ಸಿಗುತ್ತೆ. ಬೇಕು ಅಂದ್ರೆ ಕಾಲ್ ಮಾಡಿ ಕಳಿಸ್ಕೊಡ್ತೀವಿ, ನೀವೇ ಈಸಿಯಾಗೆಲ್ಲ ಮಾಡ್ಕೋಬಹುದು. ಪಂಪ್ ಕೂಡ ಅವೈಲೇಬಲ್ ಇದೆ, 100 GPD ಅಕ್ವಾಬ್ಲೇಸ್ ಅವೈಲೇಬಲ್ ಇದೆ. ಓಕೆ, ಬೇಕು ಅಂದ್ರೆ ಕಾಲ್ ಮಾಡಿ, ನೀವೇ ಸೆಲ್ಫ್ ಸರ್ವಿಸಿಂಗ್ ಇರೋದ್ರಿಂದ ನೀವೇ ಈಸಿಯಾಗಿ ನೀವು ಮಾಡ್ಕೋಬಹುದು. ಯಾವುದೇ ವಾಟರ್ ಪ್ಯೂರಿಫೈರ್ ಆದ್ರೂ ಅಸೆಂಬ್ಲಿಂಗ್ ಎಲ್ಲ ಒಂದೇ ತರ ಇರುತ್ತೆ. ನಾವು ಮಾಡ್ತಾ ಇರೋದು RO ಹಾಕಿ, RO ವಿತ್ ಅಲ್ಕಲೈನ್ ಹಾಕ್ತಾ ಇರೋದು. ಸೊ ಇನ್ನೊಂದು ಆಪ್ಷನ್ ಇದು. ಓಕೆ, ಈಗ ಬನ್ನಿ, ಈಗ ಅಸೆಂಬ್ಲಿಂಗ್ ಯಾವ ತರ ಆಗುತ್ತೆ ನೋಡೋಣ. ಈಗ ನೋಡಿ, ಒಂದ್ ಸೈಡ್ ನಾವು ಕ್ಲೋಸ್ ಮಾಡಿದೀವಿ, ಒಂದ್ ಸೈಡ್ ರಬ್ಬರ್ ವಾಷರ್ ಅಲ್ಲಿ ಕ್ಲೋಸ್ ಮಾಡಿದೆ, ಇನ್ನೊಂದ್ ಸೈಡ್ ಮಾತ್ರ ಯಾವ್ದು ಬಲ್ಕ್ ಹೆಡ್ ಕನೆಕ್ಷನ್ ಮಾಡಿರೋದು. ನಾವು ಬಲ್ಕ್ ಹೆಡ್ ಕನೆಕ್ಷನ್ ನ ಇಲ್ಲಿ ಮಾಡಿದೀವಿ. ಇಲ್ಲಿ ನೋಡಿ, ನಾವು ಪಂಪ್ ಫಿಟ್ ಮಾಡ್ಕೊಂಡಿದ್ದೆ, 4 ಬೋಲ್ಟ್ ನಟ್ ಹಾಕಿ ಪಂಪ್ ನ ಫಿಟ್ ಮಾಡಿದೆ. ಎಲ್ಬೋ ಕೂಡ ಕನೆಕ್ಟ್ ಆಗಿದೆ. ಈಗ ನೆಕ್ಸ್ಟ್ SV ಹಾಕ್ಬೇಕು. ಅದಕ್ಕೆ SV ಹಾಕಿ ಡೈರೆಕ್ಷನ್ ನೋಡ್ಕೋಬೇಕೆಲ್ಲದು. ಪಂಪ್ ಅಲ್ಲಿ ಕೂಡ ಡೈರೆಕ್ಷನ್ ಇರುತ್ತೆ. ಈ ಡೈರೆಕ್ಷನ್ ಇದಕ್ಕೆ ಬರುವಂತದ್ದು ಯಾವುದು RO ಮೆಂಬ್ರೇನಿಗೆ ಬರುವಂತದ್ದು ಇದು ಡೈರೆಕ್ಷನ್. ಇದು ಕೂಡ ಪಂಪಿಗೆ ಹೋಗುವಂತ ಡೈರೆಕ್ಷನ್. ನಾವು ಈ ಸೈಡ್ ಇಂದ ಹಾಕ್ತಾ ಇದೀವಿ ಪೈಪು. ಎಷ್ಟು ಪುಷ್ಪಿಟ್ ಪೈಪ್ಸ್ ಇರುತ್ತೆ, ಈಸಿಯಾಗಿ ಪ್ರೆಸ್ ಮಾಡ್ಕೋಬಹುದು. ಓಕೆ, ಇದು ನೋಡಿ ಫಿಟ್ ಆಗಿದೆ. ಇದು ಬಂದು ನಿಮಗೆ ಎಲ್ಲಿ ಸೆಡಿಮೆಂಟ್ ಕಾರ್ಬನ್ ಏನ್ ಹಾಕ್ತಿವಲ್ಲ, ಕಾರ್ಬನ್ ಸೆಡಿಮೆಂಟ್ ಅದರಿಂದ ಕನೆಕ್ಷನ್ ಆಗುವಂತದ್ದು ಇಲ್ಲಿಗೆ ಬರುತ್ತೆ ಅಪ್ರಾಕ್ಸಿಮೇಟ್. ಅದು ಕಟ್ ಮಾಡ್ಬಿಟ್ಟಿದೀನಿ. ಈಗ ಅದಕ್ಕೂ ಮುಂಚೆ ಇದು ಲಾಸ್ಟಿಕ್ ಕನೆಕ್ಷನ್ ಕೊಡೋಣ. ಅದಕ್ಕೂ ಮುಂಚೆ RO ಮೆಂಬ್ರೇನ್ ಹೌಸಿಂಗ್ ಇದು. ಇದು ನೋಡಿ RO ಮೆಂಬ್ರೇನ್ 100 GPD. ಇದು ಡೈರೆಕ್ಷನ್ ನೋಡ್ಕೊಳ್ಳಿ, ಇದೇ ತರ ಡೈರೆಕ್ಷನ್ ಅಲ್ಲಿ ಹಾಕ್ಬೇಕಾಗತ್ತೆ. ಹಾಕಿ ಪ್ರೆಸ್ ಮಾಡಿ, ಪ್ರೆಸ್ ಮಾಡಾದ್ಮೇಲೆ ಕ್ಯಾಪ್ ವಾಷರ್ ಮಾತ್ರ ಮಿಸ್ ಮಾಡಂಗಿಲ್ಲ. ಇದರಲ್ಲಿ ಇದಾಗಿ ಟೈಟ್ ಹೊಡಿಬೇಕು. ಟೈಟ್ ಮಾಡೋದು ಒಳ್ಳೇದು. ಟೈಟ್ ಮಾಡಿಲ್ಲ ಅಂದ್ರೆ ಲೀಕೇಜ್ ಬರೋ ಚಾನ್ಸ್ ಇರುತ್ತೆ. ಓಕೆ, ಸ್ಪಾನರ್ ಹಾಕಿ ಟೈಟ್ ಮಾಡ್ಬಿಡಿ. ಇದು ನೋಡಿ, ಇಲ್ಲಿ ಕನೆಕ್ಷನ್ ಆಗತ್ತೆ. ಇಲ್ಲಿ ಕನೆಕ್ಷನ್ ಆಗತ್ತೆ ನೋಡಿ. ಇದು ಒಳಗೆ ಹೊರಗೆ ಯಾವ ಕಡೆ ಬೇಕಾದ್ರೆ ಹಾಕ್ಬೋದು, ಬಟ್ ನೀವು ಒಳಗಡೆನೆ ಬಿಟ್ಕೊಂಡ್ರೆ ಒಳ್ಳೇದು.
ಇದರಲ್ಲಿ ಮೇಲ್ಗಡೆದು ವೇಸ್ಟೇಜ್ ಇರುತ್ತೆ, ಯಾವಾಗ್ಲೂ ಕೆಳಗಡೆದು ಪ್ಯೂರಿಫೈಡ್ ವಾಟರ್ ಇರುತ್ತೆ, ಅದು ಮಿಸ್ ಮಾಡ್ಕೊಳಂಗಿಲ್ಲ. ಈಗ ಫಿಟ್ ಆಗಿದೆ. ಇದು ನಾವು SV ಇದೆಲ್ಲ ಕನೆಕ್ಷನ್ ತಗೊಂಡಿದೆ. ವೈರಿಂಗ್ ಒಂದು ಫಸ್ಟ್ ಮುಗಿಸ್ಕೊಂಡ್ಬಿಡೋಣ, ಇಲ್ಲಾದ್ರೆ ಆಮೇಲೆ ಕನ್ಫ್ಯೂಷನ್ ಶುರು ಆಗುತ್ತೆ. ಇದು ನೋಡಿ ಇಂಡಿಕೇಟರ್ ವೈರ್ ಕೊಟ್ಟಿರ್ತಾರೆ, ಅದರಲ್ಲಿ ಡೈರೆಕ್ಷನ್ ಇರುತ್ತೆ, ಪ್ರೆಸ್ಸಿಂಗ್ ಯಾವ ಕಡೆ ಮಾಡಬೇಕು ಏನು ಅಂತ. ಆ ಸೈಡ್ ನೋಡಿ ಪ್ರೆಸ್ ಮಾಡಿ. ಸಿಂಪಲ್ ಇರುತ್ತೆ, ಇದು ತುಂಬಾ ಸಿಂಪಲ್ ಇರುತ್ತೆ. ಇದು ಕೆಳಗಡೆ ತಗೋಬೇಕು. ಯಾಕಂದ್ರೆ SMP ವೈರಿಂಗ್ ಕನೆಕ್ಷನ್ ಎಲ್ಲ ಕೆಳಗಡೆ ಇರೋದ್ರಿಂದ ಇದು ಕೆಳಗಡೆ ತಗೋಬೇಕಾಗತ್ತೆ. ಓಕೆ, ಈಗ ನೋಡಿ ಇದು ಕೆಳಗಡೆ ಬಂತು. ಈಗ ನೀವು ಇದನ್ನ ಜಾಯಿಂಟ್ ಮಾಡಬಹುದು. ಇನ್ನು ನಾವು SMP ಕೂರಿಸಿಲ್ಲ. ಇದು ನೋಡಿ SMP ಇದೆ. SMP ನ ಈ ಜಾಗದಲ್ಲಿ ಮೌಂಟ್ ಮಾಡಬೇಕು. ಇದಕ್ಕೆ 2 ಸೈಡ್ ಟೇಪ್ ಅಂತ ಬರುತ್ತೆ, 2 ಸೈಡ್ ಟೇಪ್ ನ ಹಾಕಿ ಮೌಂಟ್ ಮಾಡಬೇಕು. ಮೌಂಟ್ ಮಾಡೋದು ಏನಕ್ಕೆ ಅಂದ್ರೆ 2 ಸೈಡ್ ಟೇಪ್ ಹಾಕಿ ಶೇಕ್ ಆಗ್ಬಾರ್ದು ಅಂತ ಅಷ್ಟೇ. ನೋಡಿ SMP ಈಸಿಯಾಗಿ ಫಿಟ್ ಆಗುತ್ತೆ. ನಾವ್ ಇದರಲ್ಲಿ ಪಂಪು, SV ಮತ್ತೆ SMP ಕೂರಿಸಿದೀವಿ. ಇದು ಈ ಸೈಡ್ ಔಟ್ ಸೈಡ್ ಕನೆಕ್ಷನ್ ಆಗುತ್ತೆ. ನಾವು ಫ್ಲೋರ್ ಸ್ವಿಚ್ ಇಲ್ಲಿ ಕನೆಕ್ಷನ್ ಕೊಡ್ತಾ ಇಲ್ಲ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದರಲ್ಲಿ DC ಕನೆಕ್ಷನ್ ಕೊಡ್ತಾ ಇರೋದು ನಾವು. DC ಕನೆಕ್ಷನ್ ಏನಿದೆ ಇದನ್ನ ಫ್ಲೋರ್ ಸ್ವಿಚ್ ಆಗ್ಲಿ ಪ್ರತಿಯೊಂದಕ್ಕೂ ಕೊಡುವಂತದ್ದು. ಇದು ಈ ಸೈಡ್ ಬಿಟ್ಕೊಳ್ಳಿ. ಇದು SV ವೈರು, SMP ವೈರು, ಪಂಪ್ ವೈರ್ ಇದೆ, ಪ್ಲಸ್ ಫ್ಲೋಟ್ ಸ್ವಿಚ್ ವೈರು, ಫ್ಲೋಟ್ ಸ್ವಿಚ್ ಕೇಬಲ್. ಇದಕ್ಕೆ ನೀವು ಇದೊಂದು ಮಾಡ್ಬೇಕು, ಯಾವುದು ಫ್ಲೋಟ್ ಸ್ವಿಚ್ ಒಂದು ಕೇಬಲ್ ಹಾಕ್ಬೇಕಾಗತ್ತೆ. ಇದು ಅಡ್ಡ ಬರಬಾರ್ದು ಅಂದ್ರೆ ಒಂದು 2 ಸೈಡ್ ಟೇಪ್ ಹಾಕ್ಬಿಡ್ತೀರಿ. ಅವಾಗ ಏನಾಗುತ್ತೆ, ನಿಮಗೆ ಅಡ್ಡ ಬರೋದಿಲ್ಲ, ಫಿನಿಶಿಂಗ್ ನೀಟಾಗಿರುತ್ತೆ. ನಾವು ಇಲ್ಲಿ ಔಟ್ಪುಟ್ ಹೋಗುವಂತದ್ದು ನೀರು ಪ್ಯೂರಿಫೈಡ್ ವಾಟರ್ ಇಲ್ಲಿ ಬಂದು ಫ್ಲೋಟ್ ಸ್ವಿಚ್ ವೈರಿಂಗ್ ಕನೆಕ್ಷನ್ ಮಾಡಬೇಕು. ಇದು ನೋಡಿ, ಇದು ಫ್ಲೋಟ್ ಸ್ವಿಚ್ ವೈರ್. ಓಕೆ, ಫ್ಲೋಟ್ ಸ್ವಿಚ್ ವೈರ್ನ ಆ ಸೈಡಿಗೆ ಬಿಡ್ಬೇಕಾಗತ್ತೆ. ಹೇಳಿದ್ನಲ್ಲ ಫ್ಲೋಟ್ ಸ್ವಿಚ್ ವೈರ್ ಇಲ್ಲಿಂದ ತಗೋಬೇಕು ಅಂತೇಳಿ. ಫ್ಲೋಟ್ ಸ್ವಿಚ್ ವೈರ್ ಇಲ್ಲಿಂದ ಕನೆಕ್ಟ್ ಮಾಡ್ಕೊಬೇಕು. ಇದು ಫ್ಲೋಟ್ ಸ್ವಿಚ್ಗೆ ಕ್ಲಿಪ್ ಹಾಕುವಂಥದ್ದು, ಆ ಸೈಡ್ ಇರ್ಲಿ. ಅದು ಫ್ಲೋಟ್ ಸ್ವಿಚ್ ವೈರ್ ಇಲ್ಲಿಂದ ತಗೊಂಡಿದ್ದೀವಿ. ಇದು ನೋಡಿ ಫ್ಲೋಟ್ ಸ್ವಿಚ್ ವೈರ್ ಒಳಗಡೆಯಿಂದ ತಗೊಂಡಿದ್ದೀವಿ. ಇದು ಫ್ಲೋಟ್ ಸ್ವಿಚ್ ಕನೆಕ್ಷನ್. ಇಲ್ಲೊಂದು ಗಂಟು ಹಾಕ್ಬಿಡಿ, ಅವಾಗ ಏನಾಗುತ್ತೆ ಆ ಕಡೆ ಜಾರೋದಿಲ್ಲ ಅದು. ಫ್ಲೋಟ್ ಸ್ವಿಚ್ ನಿಮಗೆ ಆನ್ ಅಂಡ್ ಆಫ್ ಆಗ್ಲಿಕ್ಕೆ, ಏನಂದ್ರೆ ಮಿಷಿನ್ ನ ಆಟೋಮೆಟಿಕ್ ಆಗಿ ಆನ್ ಆಫ್ ಆಗ್ಲಿಕ್ಕೆ ಫ್ಲೋಟ್ ಸ್ವಿಚ್ ಹಾಕುವಂಥದ್ದು. ನೋಡಿ ಇಷ್ಟು ಬಿಟ್ರೆ ಸಾಕಲ್ಲಿ ಫ್ಲೋಟ್ ಸ್ವಿಚ್ ಕನೆಕ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಮೇಲೆ ಕೆಳಗೆ ಆ ಕಡೆ ಈ ಕಡೆ ಹೊರಡಲ್ಲ ಅದು. ಇದು ನೋಡಿ ಫ್ಲೋಟ್ ಸ್ವಿಚ್ ವೈರ್ ಬಂತು. ಈಗ ಎಲ್ಲಾ ವೈರಿಂಗ್ ಕನೆಕ್ಷನ್ಗಳು ಆಗಿದೆ ನಮಗೆ. ಈಗ ಒಂದೊಂದಾಗಿ ಸ್ಕಿನ್ ಮಾಡ್ಕೊಂಡ್ಬಿಡಿ. ಅದು ಒಂದೊಂದಾಗಿ ಎಲ್ಲ ಸ್ಕಿನ್ ಮಾಡ್ಕೊಂಡು ಕನೆಕ್ಷನ್ ಕೊಡುವಂಥದ್ದು. ಇದರಲ್ಲಿ ಜಸ್ಟ್ ಪಾಸಿಟಿವ್ ನೆಗೆಟಿವ್ ಕನೆಕ್ಷನ್ ಅಷ್ಟೇ ಇರುತ್ತೆ. ನೀವು AC ಸೈಡ್ ಏನ್ ಕೊಡ್ತೀರಾ, AC ಸೈಡ್ ಈ ಕೇಬಲ್ ಸೈಡ್ ಏನ್ ಕೊಡ್ತೀರಾ ಅದೇ ರೀತಿನೇ ಕನೆಕ್ಷನ್ ಇದು ಕೂಡ. ಇಲ್ಲೇನಪ್ಪಾ ಅಂದ್ರೆ SMP ಯಾವಾಗ್ಲೂ ಆನ್ ಅಲ್ಲಿ ಇರುತ್ತೆ. ಇದು ನಮಗೆ ಇಂಡಿಕೇಶನ್ ಬೇಕು ಅಂತ ಕಂಪಲ್ಸರಿ ಇದೇ ತರ ಕೊಡ್ಬೇಕು. ನೋಡಿ ಎಲ್ಲ ಸ್ಕಿನ್ ಆಗಿದೆ. ಈಗ ನೋಡಿ ವೈರಿಂಗ್ ಕನೆಕ್ಷನ್ ನೋಡ್ಕೊಳ್ಳಿ. ಇದು ನೋಡಿ ನಿಮಗೆ ವಾಟರ್ ಫಿಲ್ ಆಗ್ತಾ ಇರೋದು ಸರ್ವಿಸ್ ಇಂಡಿಕೇಟರ್, ಇದು ಪವರ್ ಇಂಡಿಕೇಟರ್, ಇದು ಬಂದು ವಾಟರ್ ಟ್ಯಾಂಕ್ ಫುಲ್ ಇಂಡಿಕೇಟರ್. ಈಗ ನೋಡಿ ಫ್ಲೋಟ್ ಸ್ವಿಚ್ ನ ಆಪರೇಟ್ ಮಾಡ್ತೀನಿ, ವರ್ಕ್ ಆಗತ್ತೆ.
ಫ್ಲೋಟ್ ಸ್ವಿಚ್ ಮೇಲಕ್ಕೆ ಹೋಗ್ತಿದಂಗೆ ನಿಮಗೆ ಟ್ಯಾಂಕ್ ಫುಲ್ ಇಂಡಿಕೇಟರ್ ಬರ್ತಾ ಇದೆ, ಸರ್ವಿಸ್ ಇಂಡಿಕೇಟರ್ ಹೋಗ್ಬಿಡುತ್ತೆ. ಓಕೆ, ಈ ವೈರಿಂಗ್ ಕನೆಕ್ಷನ್ ಹೆಂಗ್ ಆಗಿದೆ ಅಂತ ಇದ್ರಲ್ಲಿ ನೋಡ್ಕೊಳ್ಳಿ. ವರ್ಕ್ ಆಗ್ತಾ ಇದೆಯಲ್ಲ ನೋಡಿ. ನೋಡಿ, ಟ್ಯಾಂಕ್ ಫುಲ್ ಆದ ಕೂಡಲೇ ಟ್ಯಾಂಕ್ ಫುಲ್ ಇಂಡಿಕೇಟರ್ ಬರುತ್ತೆ. ಇದು ಸರ್ವಿಸ್ ಇಂಡಿಕೇಟರ್. ಈ ವೈರಿಂಗ್ ಕನೆಕ್ಷನ್ ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ಇದು SMPS ಇಂದ ಬಂದಿರೋದು. SMPS ನೆಗೆಟಿವ್, SMPS ಪಾಸಿಟಿವ್. SV ಬಂದಿರೋದು SP ನೆಗೆಟಿವ್, SV ಪಾಸಿಟಿವ್ ಈ ಕಡೆ ಬಂದಿದೆ. ಫ್ಲೋಟ್ ಸ್ವಿಚ್ ಆದ್ಮೇಲೆ ಇದು ಫ್ಲೋಟ್ ಸ್ವಿಚ್ ವೈರಿಂಗ್. ಇದು ಫ್ಲೋಟ್ ಸ್ವಿಚ್ ವೈರಿಂಗ್. ಇದು ಫ್ಲೋಟ್ ಸ್ವಿಚ್ ವೈರಿಂಗ್. ಒಂದು ರೆಡ್ ಕಲರ್ ಇದೆ, ಒಂದು ಬ್ಲಾಕ್ ಕಲರ್ ಇದೆ. ನಿಮಗೆ SV ನೆಗೆಟಿವ್, ಪಂಪ್ ನೆಗೆಟಿವ್, ಮತ್ತೆ ಇಂಡಿಕೇಟರ್ ವೈರ್ ಇದೆಯಲ್ಲ, ಇಂಡಿಕೇಟರ್ ಏನ್ 3 ವೈರ್ ಇದೆಯಲ್ಲ, ಇದು ಬ್ಲಾಕ್, ಆ ಬ್ಲಾಕ್ ನೆಗೆಟಿವ್ ಇಲ್ಲಿ ಕೊಟ್ಟಿದೆ. ಬ್ಲಾಕ್ ನೆಗೆಟಿವ್ ಇಲ್ಲಿ ಕೊಟ್ಟಿದೆ. ಬ್ಲಾಕ್ ನೆಗೆಟಿವ್, SMPS ನೆಗೆಟಿವ್, SV ನೆಗೆಟಿವ್, ಪಂಪ್ ನೆಗೆಟಿವ್. ಇದಿಷ್ಟು ಕನೆಕ್ಷನ್ ಆಯ್ತಲ್ವಾ. ಇದ್ರಲ್ಲಿ ನೋಡಿ SMPS ಪಾಸಿಟಿವ್, ಒಂದು ಫ್ಲೋಟ್ ಸ್ವಿಚ್ ರೆಡ್ ಆಗಿದೆ, ಇನ್ನೊಂದು ರೆಡ್ ಬಂದು ಇಂಡಿಕೇಟರ್ ರೆಡ್. ಏನ್ ರೆಡ್ ಹೇಳ್ತಿದ್ನಲ್ಲ, ಇಂಡಿಕೇಟರ್ ರೆಡ್. ಇಂಡಿಕೇಟರ್ ರೆಡ್, SMPS ಪಾಸಿಟಿವ್, ಫ್ಲೋಟ್ ಸ್ವಿಚ್ ಬಂದಿರೋ ಮತ್ತೆ ಇಂಡಿಕೇಟರ್ ರೆಡ್. ಮಿಸ್ ಮಾಡ್ಕೋಬೇಡಿ, ಇದು ಮಿಸ್ ಆಗತ್ತೆ. ನೆಕ್ಸ್ಟ್ ಬಂದು ಈ ಕಡೆಗೆ ಇನ್ನೊಂದು ಇಂಡಿಕೇಟರ್ದು ಇನ್ನೊಂದು ಕಲರ್ ಇದೆ ನೋಡಿ, ಸ್ವಲ್ಪ ಡಾರ್ಕ್ ರೆಡ್ ಇದೆ ಅದು. ಈ ಕಲರ್ ಇನ್ನೊಂದು. ಓಕೆ, ಈ ಕಲರ್ ಇಂಡಿಕೇಟರ್ ಔಟ್ಪುಟ್ ಕೊಡಬೇಕು. ಫ್ಲೋಟ್ ಸ್ವಿಚ್ ಆದ್ಮೇಲೆ ಎಲ್ಲಿ ಪಂಪ್ ವೈರು, SV ವೈರು ಬಂದಿದೆ ಅದ್ರ ಜೊತೆ ಕೊಡಬೇಕು. ಅವಾಗ ನಿಮಗೆ ಆಪರೇಟ್ ಕರೆಕ್ಟಾಗಿ ಆಗತ್ತೆ. ಇದೇ ವೈರಿಂಗ್ ಕನೆಕ್ಷನ್, ಸಿಂಪಲ್ ಆಗಿದೆ ನೋಡಿ. ಆಪರೇಟ್ ಆಗ್ತಾ ಇದೆ. ಫ್ಲೋಟ್ ಸ್ವಿಚ್ ಆಪರೇಟ್ ಮಾಡ್ತಾ ಇದೀನಿ, ಆಪರೇಟ್ ಆಗ್ತಾ ಇದೆ. ಮಿಸ್ ಮಾಡ್ಕೊಂಡ್ರೆ ಎಡವಟ್ ಆಗತ್ತೆ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ. SMPS ಇಂದ ಬಂದಿರೋ ನೆಗೆಟಿವ್ಗೆ SV ನೆಗೆಟಿವ್, ಪಂಪ್ ನೆಗೆಟಿವ್, ಇಂಡಿಕೇಟರ್ ನೆಗೆಟಿವ್. SMPS ಇಂದ ಬಂದಿರೋ ಪಾಸಿಟಿವ್ಗೆ ಫ್ಲೋಟ್ ಸ್ವಿಚ್ ವೈರಿಂಗ್ ಒಂದು, ಆಮೇಲೆ ರೆಡ್ ವೈರು, ಇಂಡಿಕೇಟರ್ದು ರೆಡ್ ವೈರು. ಫ್ಲೋಟ್ ಸ್ವಿಚ್ ನ ನೆಕ್ಸ್ಟ್ ಔಟ್ಪುಟ್ ಇದು ಬ್ಲೂ ವೈರ್ ಬಂದಿದೆಯಲ್ಲ, ಅದು ಔಟ್ಪುಟ್. ಅದಕ್ಕೆ SV ಪಾಸಿಟಿವ್, ಪಂಪ್ ಪಾಸಿಟಿವ್ ಪ್ಲಸ್ ಈ ವೈರ್, 3 ಇಂಡಿಕೇಟರ್ ಅಲ್ಲಿ ಈ ವೈರ್ ಔಟ್ಪುಟ್ ಕೊಡಬೇಕು. ನೀವು ಉಲ್ಟಾ ಹೇಗೆ ಕನೆಕ್ಷನ್ ಕೊಟ್ಟರು ಯಾವ್ದೇ ಕಾರಣಕ್ಕೂ ವರ್ಕ್ ಆಗಲ್ಲ. ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ ವೈರಿಂಗ್. ವೈರಿಂಗ್ ಕನೆಕ್ಷನ್ ಎಲ್ಲ ನೋಡಿದ್ರ ಅಲ್ವಾ. ಅದನ್ನ ಎಲ್ಲ ಟೆಸ್ಟ್ ಮಾಡಿ ಕ್ಲೋಸ್ ಮಾಡ್ಬಿಡಿ. ವೈರಿಂಗ್ ಕನೆಕ್ಷನ್ ನೋಡಿಲ್ಲ ಅಂದ್ರೆ ದಯವಿಟ್ಟು ಇನ್ನೊಂದ್ಸಲಿ ನೋಡಿ. ಯಾರ್ಯಾರಿಗೆ ವೈರಿಂಗ್ ಕನೆಕ್ಷನ್ ಬೇಕೋ ಅವ್ರು ಮಾತ್ರ ನೋಡಿ, ಇಲ್ಲಾಂದ್ರೆ ವಿಡಿಯೋನ ಮುಂದೆ ಓಡಿಸ್ಬಿಡಿ. ನೋಡಿ, ಕಂಪ್ಲೀಟ್ ವೈರಿಂಗ್ ಕನೆಕ್ಷನ್ ರೆಡಿ ಆಗಿದೆ. ಇದೆಲ್ಲ ಹಿಂದಕ್ಕೆ ಹಾಕ್ಬಿಡಿ. ಇದು ನೋಡಿ ಫ್ಲೋಟ್ ಸ್ವಿಚ್ ಈ ಕ್ಯಾಪಿಗೆ ಹಾಕುವಂಥದ್ದು, ಇಲ್ಲಿ ಕೂರಿಸ್ಬೇಕಿದು. ಇದು ಹೀಗೆ ಕನೆಕ್ಟ್ ಆಗತ್ತೆ. ಇದರಲ್ಲಿ ಈ ಪ್ಲೇಟ್ ಅಲ್ಲಿ ನೋಡಿ ಹೀಗೆ ಕನೆಕ್ಟ್ ಆಗುತ್ತೆ. ಇದರಲ್ಲಿ 2 ತರ ಫ್ಲೋಟ್ ಸ್ವಿಚ್ ಹಾಕೋಕ್ಕೂ ಆಪ್ಷನ್ ಕೊಟ್ಟಿರ್ತಾರೆ. ಈ ಫ್ಲೋಟ್ ಸ್ವಿಚ್ ಹಾಕಿದ್ರೆ ನಿಮಗೆ ಹೀಗೆ ವರ್ಕ್ ಆಗತ್ತೆ. ಈಗ ನೋಡಿ ಈ ರೀತಿ ವರ್ಕ್ ಆಗತ್ತೆ. ಇದಕ್ಕೆ ಜಸ್ಟ್ ಇದನ್ನ ಪ್ರೆಸ್ ಮಾಡ್ಬಿಡಿ. ಇಷ್ಟೇ ಫ್ಲೋಟ್ ಸ್ವಿಚ್ ವೈರಿಂಗ್ ಕನೆಕ್ಷನ್. ಅದು ಟ್ರೇ ಟೈಪ್ ಕೊಟ್ಟಿರುತ್ತೆ. ಫ್ಲೋಟ್ ಸ್ವಿಚ್ ವೈರಿಂಗ್ ಕನೆಕ್ಷನ್ ಆಗೋಯ್ತದು ಇಷ್ಟೇ.
ಇದಾದ್ಮೇಲೆ ಈಗ ಪೈಪ್ ಲೈನ್ ನೋಡ್ಕೊಳ್ಳಿ. ಇದು ನೋಡಿ FR ಕನೆಕ್ಷನ್. ಫ್ಲೋ ರೇಟ್ ಬಂದು ನಿಮಗೆ ಡೈರೆಕ್ಷನ್ ಹೀಗೆ ಇರಬೇಕು. ಇದು ಬಂದು ವೇಸ್ಟೇಜ್ ವಾಟರ್ ಕೊಡುವಂಥದ್ದು. ವೇಸ್ಟೇಜ್ ವಾಟರ್ ಅಂದ್ರೆ ಕೆಳಗಡೆ ಪೈಪಿಗೆ, ಕೆಳಗಡೆ ಇದು ವೇಸ್ಟೇಜ್ ಏನಿದೆ ಇದಕ್ಕೆ ಬರುತ್ತೆ. ಈಗ ಕಾರ್ಬನ್ ಹಾಕ್ತಾ ಇದ್ದೀನಿ. ಇದು ಕಾರ್ಬನ್ ಫಿಲ್ಟರ್. ಇದೆಲ್ಲ ಪುಷ್ ಪಿಟ್ ಇರುತ್ತೆ, ಈಸಿ ಇರುತ್ತೆ ಫಿಟ್ಟಿಂಗ್ಸ್. ಇದು ನೋಡಿ ಕಾರ್ಬನ್ಗೆ ಇನ್ಪುಟ್ ಕೊಡ್ತಾ ಇದ್ದೀನಿ ನಾನು. ಸೆಡಿಮೆಂಟಿಗೂ ಕೊಡ್ಬೋದು, ಬಟ್ ಕಾರ್ಬನ್ಗೆ ಕೊಟ್ರೆ ಒಳ್ಳೇದು. ಕಾರ್ಬನ್ ನಲ್ಲಿ ಏನಾರ ಪಾರ್ಟಿಕಲ್ಸ್ ಬಂದ್ರೆ ಅದು ಬಂದು ನಿಮಗೆ ಸೆಡಿಮೆಂಟಲ್ ಕಲೆಕ್ಟ್ ಆಗತ್ತೆ. RO ಮೆಂಬ್ರೇನಿಗೆ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಇದು ಇನ್ಪುಟ್ ಮೇಲ್ಗಡೆದು, ಇದು ಔಟ್ಪುಟ್. ಅಲ್ಲಿಂದ ಔಟ್ಪುಟ್ ಬಂದು ಇದಕ್ಕೆ ಇನ್ಪುಟ್ ಕೊಡ್ಬೇಕು. ಇಲ್ಲಿಗೆ ಇನ್ಪುಟ್ ಡೈರೆಕ್ಷನ್ ಹೀಗಿದೆ. ಎಷ್ಟೆಷ್ಟು ಬೇಕೋ ಅಷ್ಟೇ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಮಾಡಿದ್ರೆ ಎಡವಟ್ಟಾಗತ್ತೆ. ನೋಡಿ, ಇಲ್ಲಿಂದ ಬಂದಿದ್ದು SV ಕನೆಕ್ಟ್ ಆಗುತ್ತೆ. SV ಗಿಂದ ಪೈಪ್ ಒಂದ್ ಬಿಟ್ಟಿದ್ವಲ್ವ ಅವಾಗ್ಲೇ, ಆ ಪೈಪಿಗೆ ಕನೆಕ್ಷನ್ ಮಾಡಬೇಕು. ಇನ್ಪುಟ್ ಬಂದಿದೆ ಕಾರ್ಬನ್ನಿಗೆ, ಕಾರ್ಬನ್ ಇಂದ ಔಟ್ಪುಟ್ SV ಇಂದ ಪಂಪು. ಈಗ ಪಂಪ್ ಇಂದ ಮೆಂಬ್ರೇನ್ ಹೌಸಿಂಗ್ ಕೊಡಬೇಕು. ಪಂಪ್ ಇಂದ ಮೆಂಬ್ರೇನ್ ಹೌಸಿಂಗ್ ಕನೆಕ್ಟ್ ಮಾಡಬೇಕು. ಈಗ ನೋಡಿ, ಪಂಪ್ ಇಂದ ಸೀದಾ ಮೆಂಬ್ರೇನ್ ಹೌಸಿಂಗ್ ಇಲ್ಲಿಗೆ. ಪಂಪ್ ಇಂದ ಸೀದಾ ಮೆಂಬ್ರೇನ್ ಹೌಸಿಂಗ್ ಬರುತ್ತೆ. ನೋಡಿ, ಪಂಪ್ ಇಂದ ಮೆಂಬ್ರೇನ್ ಹೌಸಿಂಗ್ ಬಂತು. ಈಗ ಉಳಿದಿರೋದು ಪ್ಯೂರಿಫೈಡ್ ವಾಟರ್. ನಿಮಗೆ ಅಲ್ಕಲೈನ್ ಹಾಕೋದು, ಅಲ್ಕಲೈನ್ ಫಿಲ್ಟರ್. ಈ ಅಲ್ಕಲೈನ್ ಫಿಲ್ಟರ್ ಇಲ್ಲಿ ಫಿಟ್ ಆಗುತ್ತೆ. ನೋಡಿ, ಅಲ್ಕಲೈನ್ ಔಟ್ಪುಟ್ ಈ ಕಡೆ ಹೋಗುತ್ತೆ, ಇನ್ಪುಟ್ ಇಲ್ಲಿರುತ್ತೆ. ಇದರಲ್ಲೂ ಕೂಡ ಡೈರೆಕ್ಷನ್ ಇರುತ್ತೆ. ಅದೇ ಡೈರೆಕ್ಷನ್ ಪ್ರಕಾರ ಕೊಡಿ, ಡೈರೆಕ್ಷನ್ ಇರುತ್ತೆ. ನೋಡಿ, ಅಲ್ಕಲೈನ್ ಅಲ್ಲಿ ಕನೆಕ್ಷನ್ ಕೊಡಿ. ಇದು RO ಮೆಂಬ್ರೇನ್ ಪ್ಯೂರಿಫೈಡ್ ವಾಟರ್. ನೋಡಿ, RO ಮೆಂಬ್ರೇನ್ ಪ್ಯೂರಿಫೈಡ್ ವಾಟರ್ ಅಲ್ಕಲೈನ್ ಬಂತು. ಅಲ್ಕಲೈನ್ ಇಂದ ಅಲ್ಲಿ ಕನೆಕ್ಷನ್ ಕೊಟ್ಟಿದ್ದು. ಒಂದು ಸ್ಟೆಮ್ ಎಲ್ಬೋ ಹಾಕಿ ಕನೆಕ್ಷನ್ ಕೊಡ್ಬೋದು. ಇಲ್ಲಿಗೆ ಒಂದು ಸ್ಟೆಮ್ ಎಲ್ಬೋ ಹಾಕಿ ಕನೆಕ್ಷನ್ ಕೊಡಿ. ಇಲ್ಲಿ ಒಂದು ಎಲ್ಬೋ ಇರುತ್ತೆ. ಇದು ಟ್ಯಾಂಕ್ ಒಳಗಡೆ ಹೋಗುವಂತದ್ದು. ಇದು ಎಷ್ಟು ಬೇಕು ಅಂತ ಲೆಂತ್ ನೋಡಿ ಕಟ್ ಮಾಡ್ಕೊಳ್ಳಿ.
ಈಗ ನೋಡಿ ಕಂಪ್ಲೀಟ್ ರೆಡಿ ಆಗಿದೆ. ಇದು ಕೇಬಲ್ ಇಲ್ಲಿ ಕೊಡುತ್ತೆ, ಕೇಬಲ್ ಇಲ್ಲಿ ಕನೆಕ್ಷನ್ ಆಗುವಂಥದ್ದು. ಅದಕ್ಕೊಂದು ರಬ್ಬರ್ ಬುಷ್ ಇದೆ, ಈ ರಬ್ಬರ್ ಬುಷ್ ಹಾಕ್ಬಿಡಿ. ಇಷ್ಟೇ. ಇದರಲ್ಲಿ ಮೇಲ್ಗಡೆ ಇನ್ಪುಟ್, ಕೆಳಗಡೆ ಔಟ್ಪುಟ್ ಇರುತ್ತೆ. ಇದು ಈಗ ನೋಡಿ ಕಂಪ್ಲೀಟ್ ರೆಡಿ ಆಗಿದೆ. ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ ಏನೇನಂತ. ಎಲ್ಲೆಲ್ಲಿಂದ ಬರುತ್ತೆ ವೈರಿಂಗ್ ಕನೆಕ್ಷನ್ ನೋಡ್ಕೊಂಡ್ಬಿಡಿ. ಇನ್ಪುಟ್ ಇಂದ ಕಾರ್ಬನ್ ಇಂದ ಸೆಡಿಮೆಂಟ್ ಇಂದ SV ಹೋಗಿದೆ ಒಳಗಡೆ ಸೋಲ್ನೇಡ್ ವಾಲ್ ಇಂದ ಪಂಪ್ ಇಂದ ಬಂದು ಮೆಮ್ರೇನ್ ಹೌಸಿಂಗ್ ಆದ್ಮೇಲೆ ಪ್ಯೂರಿಫೈಡ್ ವಾಟರ್ ಬಂದು ಕೆಳಗಡೆದ್ರಲ್ಲಿ ಅಲ್ಕಲೈನ್ ಬಂದು ಅಲ್ಕಲೈನ್ ಇಂದ ಟ್ಯಾಂಕಿಗೆ ಹೋಗಿದೆ. ಇನ್ನೊಂದು ರಿಜೆಕ್ಟ್ ವಾಟರ್ ಬಂದು FR ಹಾಕಿದೆ. FR ಹಾಕಿ ಕೆಳಗಡೆ ಬಾಟಮ್ ಕನೆಕ್ಷನ್ ಕೊಟ್ಟಿದೆ. ಮೇಲೆ ಇನ್ಪುಟ್, ಕೆಳಗಡೆ ರಿಜೆಕ್ಟ್ ವಾಟರ್. ಇದಿಷ್ಟೇ, ಈಸಿ ಇದೆ, ತುಂಬಾ ಸಿಂಪಲ್ ಆಗಿದೆ. ಓಕೆ, ದಯವಿಟ್ಟು ಅಕ್ವಾಬ್ಲೈಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ. ನೆಕ್ಸ್ಟ್ ಇನ್ನೂ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಬರ್ತಾ ಇರುತ್ತೆ ಇದರಲ್ಲಿ. ಓಕೆ, ಇದು ಟ್ಯಾಂಕ್ ಅಂತೂ ಓಪನೇಬಲ್ ಇರುತ್ತೆ, ಈಸಿ ಓಪನೇಬಲ್ ಇರುತ್ತೆ. ಈಗ ನೋಡಿ ಟ್ಯಾಂಕ್ ತೆಗಿಲಿಕ್ಕೆ ಮೇಲ್ಗಡೆ ಕ್ಯಾಪ್ ತೆಗಿಬೇಕು. ಕ್ಯಾಪ್ ತೆಗೆದು ಈ ಪೈಪ್ ತೆಗಿಬೇಕು. ಈ ಪೈಪ್ ತೆಗೀತು ಅಂದ್ರೆ ಇದೊಂದು ಪ್ಲೇಟ್ ತೆಗಿಬೇಕು. ಆ ಪ್ಲೇಟಿಗೆ ಒಂದು ಲಾಕ್ ಕೊಟ್ಟಿರುತ್ತಲ್ಲಿ. ಈಗ ನೋಡಿ ಈ ಪ್ಲೇಟ್ ಒಂದು ತೆಕ್ಕೊಂಡ್ರೆ ಈಸಿ ಇರುತ್ತೆ. ಟ್ಯಾಂಕ್ ನ ಈಸಿಯಾಗಿ ತೆಗಿಬಹುದು, ಯಾರು ಬೇಕಾದ್ರೂ ತೆಗಿಬಹುದು. ತೆಗ್ದು ಈಸಿಯಾಗಿ ವಾಶ್ ಮಾಡ್ಬೋದು. ಓಕೆ, ಮತ್ತೆ ಅದೇ ತರ ಫಿಟ್ ಮಾಡೋದು. ಈ ಡಿಸೈನ್ ಮಾಡಿರೋದೇ ಟ್ಯಾಂಕ್ ಡಿಟ್ಯಾಚಬಲ್ ಮಾಡ್ಲಿಕ್ಕೋಸ್ಕರ ನೋಡಿ. ಮತ್ತೆ ಅದೇ ತರ ಫಿಟ್ ಆಯ್ತು. ಈ ಪ್ಲೇಟ್ ಒಂದು ಮೇನ್ ಕನೆಕ್ಟ್ ಮಾಡಬೇಕು. ಅದಾದ್ಮೇಲೆ ಇಲ್ಲೊಂದು ಲಾಕ್ ಕೊಟ್ಟಿರುತ್ತೆ, ಲಾಕ್ ಇಲ್ಲಿ ಪ್ರೆಸ್ ಆಗುತ್ತೆ ಅದು ಇಲ್ಲಿಗೆ. ನೋಡಿ ಸ್ಲೈಡಿಂಗ್ ಮಾಡಿದ್ರೆ ಮುಗೀತು, ಕೂತ್ಕೊಂತು. ಲಾಕ್ ಒಂದು ಹಾಕಿ. ಈ ಪೈಪ್ ಒಂದು ಕನೆಕ್ಟ್ ಮಾಡಬೇಕು, ವಾಟರ್ ಪೈಪು. ಅಲ್ಲೊಂದು ಬುಷ್ ಕೊಟ್ಟಿದೆ, ಆ ಬುಷ್ ಅಲ್ಲಿ ಕನೆಕ್ಟ್ ಮಾಡಬೇಕು. ಈ ಫ್ಲೋಟ್ ಸ್ವಿಚ್ ಇದೊಂದು ಫಿಟ್ ಮಾಡೋದು. ಈಗ ನೋಡಿ ಕನೆಕ್ಷನ್ ಆಯ್ತು. ಓಕೆ, ಈಗ ರೆಡಿ ಇದೆ, ಸಿಸ್ಟಮ್ ಕಂಪ್ಲೀಟ್ ರೆಡಿ ಇದೆ. ಈಗ ಔಟರ್ ಬಾಡಿ ಫಿಕ್ಸ್ ಮಾಡಿದ್ರೆ ಮುಗೀತು. ಇದೆ ನೋಡಿ ಔಟರ್ ಬಾಡಿ. ಇದು ಕೂಡ ಲಾಕ್ ಕೊಟ್ಟಿರುತ್ತೆ ಇಲ್ಲಿ ಕೆಳಗಡೆ, ಮೇಲ್ಗಡೆ ಪ್ರೆಸ್ಸಿಂಗ್ ಲಾಕ್ಸ್ ಇರುತ್ತೆ. ಪ್ರೆಸ್ ಮಾಡಿ ಕೂರ್ಸೋದು. ಫಸ್ಟ್ ಕೆಳಗಡೆ ಕೂರ್ಸ್ಕೋಬೇಕು ಬಾಟಮ್ ಅಲ್ಲಿ. ಬಾಟಮ್ ಅಲ್ಲಿ ಕೂರ್ಸಿದ್ಮೇಲೆ ಜಸ್ಟ್ ಪ್ರೆಸ್ ಮಾಡೋದಷ್ಟೇ. ನೋಡಿ ಕೂತ್ಕೊಂತು, ಇಷ್ಟೇ. ದಯವಿಟ್ಟು ಅಕ್ವಾಬ್ಲೈಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋಸ್ ಬರ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು.